ಕುಟುಂಬವೇ ಮುನಿಯಿತೆ ಕಾಂತಾರ ಚಿತ್ರದ ಮೇಲೆ. ಮೇಲಿಂದ ಮೇಲೆ ಎಡವಟ್ಟು, ಚಿತ್ರತಂಡಕ್ಕೆ ಸಾವಿನ ಪೆಟ್ಟು. ಮೊದಲ ಚಿತ್ರದಲ್ಲಿತ್ತು ಭಯ ಭಕ್ತಿ, ಈಗೇನಿದ್ರು ಬರೀ ಕಾಂಚಾಡದ ಶಕ್ತಿ. ಯಾಕೋ ಶೆಟ್ಟರ ಗ್ಯಾಂಗಿನ ಅದೃಷ್ಟವೇ ಸರಿಯಾಗಿಲ್ಲ ಅಂತ ಕಾಣಿಸುತ್ತೆ. ರಾಜ್ ಶೆಟ್ಟರಿಗೆ ಟೋಬಿ ಸಿನಿಮಾ ಟೋಪಿ ಹಾಕಿದ ಮೇಲೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಇವರ ಮಲಯಾಳಂ ಚಿತ್ರದ ಪ್ರಭಾವ ಇಷ್ಟು ಬೇಗ ಮಂಕಾಗಿ ಹೋಗುತ್ತೆ ಅನ್ನೋದನ್ನ ಸ್ವತಃ ರಾಜ್ ಶೆಟ್ರೇ ಅಂದ್ಕೊಂಡಿರ್ಲಿಕ್ಕಿಲ್ಲ. ಆದ್ರೆ ದಯಾನಂದ್ ಅನ್ನೋ ಬೆಂಕಿಪಟ್ಟಣದ ಕತೆಗಾರನಿಗೆ ಇದೆಲ್ಲ ನೀರು ಕುಡಿದಷ್ಟು ಸುಲಭ ಅಂತ ಈಗ ರಾಜ್ ಶೆಟ್ರಿಗೆ ಅರ್ಥ ಆಗಿರಬಹುದು. ಈ ಗ್ಯಾಂಗಿನ ಮತ್ತೊಬ್ಬ ಸದಸ್ಯ ಪ್ರಮೋದ್ ಶೆಟ್ಟಿ ಕಾಂತಾರ ಚಿತ್ರತಂಡದ ಸಾವಿನ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಕುಹಕವಾಗಿ ನಕ್ಕು ಕನ್ನಡಿಗರ ಕೋಪಕ್ಕೆ ತುತ್ತಾಗಿ ಸದ್ಯಕ್ಕೆ ಹೊರಗೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಇನ್ನು ರಕ್ಷಿತ್ ಶೆಟ್ಟಿ ಸಾಗೋದೆ ಮಂದಗತಿಲಿ. ಈಗಂತೂ ಚಿತ್ರರಂಗದಿಂದ ದೂರವೇ ಇರೋ ಹಾಗೆ ಕಾಣಿಸ್ತಾರೆ. ಯಾಕೋ ಅವರ ಸಿನಿಮಾ ಪ್ರಾಜೆಕ್ಟ್ಗಳು, ಮನೆ ನಿರ್ಮಾಣ ಎಲ್ಲವೂ ನೆನೆಗುದಿಗೆ ಬಿದ್ದ ಹಾಗಿದೆ. ಇನ್ನು ಫುಲ್ ಬ್ಯುಸಿಯಾಗಿರೋ ರಿಷಬ್ ಶೆಟ್ಟಿಗಂತೂ ಗ್ರಹಚಾರವೇ ಸರಿಯಾಗಿಲ್ಲ ಅಂತ ಕಾಣಿಸುತ್ತೆ. ಅದ್ಯಾವಾಗ ಕಾಂತಾರ 2ನೇ ಭಾಗ ಶೂಟಿಂಗ್ ಶುರು ಮಾಡಿದ್ರೋ ಆವಾಗಿನಿಂದ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ನಡೀತಾನೆ ಇವೆ. ಈಗ ಇವರು 2ನೇ ಪಾರ್ಟ್ 2 ಅಂತ ಹೇಳ್ತಿರೋ ಮೊದಲನೇ ಭಾಗದ ಕಾಂತಾರ ನಿರೀಕ್ಷೆಗೂ ಮೀರಿ ದೇಶದಾದ್ಯಂತ ಹೆಸರು ಮಾಡಿತು ಇತಿಹಾಸ. ಆಗ ಕೆಲವೇ ಕೋಟಿಗಳಲ್ಲಿ ಮಾಡಿದ ಸಿನಿಮಾದ ಹಿಂದೆ ಪಂಜುರ್ಲಿ ದೈವದ ಮೇಲೆ ಭಯ ಭಕ್ತಿ, ಸಿನಿಮಾದ ಮೇಲೆ ಶ್ರದ್ಧೆ ಎಲ್ಲವೂ ಇತ್ತು. ಆದ್ರೆ ಆ ಸಿನಿಮಾ ಯಾವಾಗ 400 ಕೋಟಿ ಹಣ ಮಾಡ್ತೋ ಅಲ್ಲಿಂದಾಚೆಗೆ ಪಂಜುರ್ಲಿಯ ಬದಲಾಗಿ ಕುರುಡು ಕಾಂಚನದ ಕೋಲ ಶುರುವಾಗಿತ್ತು. ನಂತರ ಫಸ್ಟ್ ಪಾರ್ಟ್ ಅಂತ ಶುರು ಮಾಡಿರೋ 2ನೇ ಭಾಗದ ಕಾಂತಾರ ಚಿತ್ರತಂಡದ ಮೇಲೆ ದೈವ ಮುನಿದಿದೆ ಅನ್ನೋದಕ್ಕೆ ಈಗ ನಡೀತಾ ಇರುವಂತಹ ಅನಾಹುತಗಳೇ ಸಾಕ್ಷಿ. ಹತ್ತು 15 ಕೋಟಿಯಲ್ಲಿ ಮುಗಿದಿದ್ದ ಕಾಂತಾರ ಚಿತ್ರದ 2ನೇ ಭಾಗದ ಬಜೆಟ್ 100 ಕೋಟಿ ದಾಟಿದ್ದೇ ಕಾಂತಾರದ ದಾರಿ ತಪ್ಪೋದಕ್ಕೆ ಕಾರಣವಾಗಿತ್ತು. ಈಗಾಗಲೇ ಸಾವಿರಾರು ಕೋಟಿಯ ವ್ಯವಹಾರ ಮಾಡಿದ್ದ ಹೊಂಬಾಳೆ ಫಿಲ್ಮ್ ಸಂಸ್ಥೆಗೆ ಕಾಂತಾರದ 400 ಕೋಟಿ ದೊಡ್ಡದಲ್ಲದೇ ಇರಬಹುದು. ಆದ್ರೆ 5-10 ಕೋಟಿಯ ಸಿನಿಮಾಗಳನ್ನೇ ದೊಡ್ಡದು ಅಂದ್ಕೊಂಡಿದ್ದ ರಿಷಬ್ ಶೆಟ್ಟಿಗೆ ಕಾಂತಾರದ 400 ಕೋಟಿ ಗಳಿಕೆ ಕನಸಿಗೂ ಮೀರಿದ್ದಾಗಿತ್ತು ಮತ್ತು ಅದರ ಮೇಲೆ ಕಣ್ಣು ಬಿತ್ತು. ಹಾಗಾಗಿ ಕಾಂತಾರದ ಮತ್ತೊಂದು ಭಾಗ ಮಾಡಬೇಕು ಅಂದ್ಕೊಂಡಾಗ ಕತೆಗಿಂತ ಪಂಜುರ್ಲಿ ಮೇಲಿನ ಭಕ್ತಿಗಿಂತ 400 ಕೋಟಿಗೆ ರಿಷಬ್ ಶೆಟ್ಟಿಗೆ ಮುಖ್ಯ ಆಯಿತು. ಹಾಗಾಗಿ 15 ಕೋಟಿಯಲ್ಲಿಯೇ ಮೊದಲ ಭಾಗ ಅದ್ದೂರಿಯಾಗಿ ಮೂಡಿ ಬಂದಿದ್ರೂ ಕೂಡ 2ನೇ ಭಾಗಕ್ಕೆ 100 ಕೋಟಿಗಳ ಬಜೆಟ್ ಮಾಡಿದ್ದು ಯಾವ ಉದ್ದೇಶಕ್ಕೆ ಅನ್ನೋದು ಪಂಜುರ್ಲಿಗೂ ಅರ್ಥವಾಗದೇ ಇರಲಿಲ್ಲ. ಅದರಲ್ಲೂ ಈ ರಿಷಬ್ ಶೆಟ್ಟರ ತಂಡ ಸಾಮಾನ್ಯವಾಗಿ ಯಾವಾಗಲೂ ನಿರ್ಮಾಪಕರಿಂದ ಪ್ಯಾಕೇಜ್ ಪಡ್ಕೊಂಡೇ ಸಿನಿಮಾ ಮಾಡೋದ್ರಿಂದ ಈಗ ಕುಣಿತಾ ಇರೋದು ಬರೀ ದುಡ್ಡು ಮಾತ್ರ ಅಂದ್ರೆ ಅದು ಆಶ್ಚರ್ಯವೇನಲ್ಲ. ಬಹುಶಃ ಹೊಂಬಾಳೆ ಸಂಸ್ಥೆ ರಿಷಬ್ ಶೆಟ್ಟಿ ಹಾಕಿದ ಕಂಡೀಷನ್ಗೆ ಒಪ್ಪದೆ ಹೋಗಿದ್ರೆ ಸ್ವತಃ ರಿಷಬ್ ಶೆಟ್ಟಿಗೆ ಈ ಚಿತ್ರವನ್ನ ನಿರ್ಮಾಣ ಮಾಡೋದಕ್ಕೂ ತಯಾರಾಗಿದ್ರು ಅನ್ನೋ ಸುದ್ದಿಯೂ ಕೇಳ್ಬಂದಿತ್ತು. ಅಂತಿಮವಾಗಿ ಕಾಂತಾರ ಚಿತ್ರದ ಮೂಲಕ ಇವರು ತೋರಿಸಿದ್ದ ದೈವದ ಮೇಲಿನ ಭಯಭಕ್ತಿ ಎಲ್ಲವೂ ವ್ಯವಹಾರಕ್ಕಿಂತ ದೊಡ್ಡದೇನಲ್ಲ ಅನ್ನೋದು 2ನೇ ಭಾಗದ ಚಿತ್ರೀಕರಣ ಶುರುವಾಗ್ತಿದ್ದ ಹಾಗೆ ಗೊತ್ತಾದಂತಾಗಿದೆ. ಇಷ್ಟೆಲ್ಲ ಹಿನ್ನೆಲೆ ಇರುವಾಗ ಕಾಂತಾರ ಚಿತ್ರದ ಮತ್ತೊಂದು ಭಾಗದ ಚಿತ್ರೀಕರಣ ಶುರುವಾದ ಮೇಲೆ ಆಶ್ಚರ್ಯಕರವಾಗಿ ನಿರಂತರವಾಗಿ ಎಡವಟ್ಟುಗಳ ಮೇಲೆ ಎಡವಟ್ಟುಗಳು ಶುರುವಾಗ್ತಾ ಇದೆ. ಮತ್ತೆ ಮತ್ತೆ ಸಾವು ನೋವುಗಳು ನಡೆದು ಹೋಗ್ತಾ ಇವೆ. ಆಗ್ಬೇಕಾಗಿದ್ದಂತಹ ಭಾರಿ ದೊಡ್ಡ ಅನಾಹುತ ಕೂದಲೆಳೆಯ ಅಂತರದಲ್ಲಿ ತಪ್ಪಿ ಹೋಗುತ್ತೆ. ಇತ್ತೀಚೆಗಷ್ಟೇ ಹಾಸ್ಯನಟ ರಾಕೇಶ್ ಪೂಜಾರಿ ದಿಢೀರ್ ಸಾವು ಶಾಪಗ್ರಸ್ತ ಕಾಂತಾರ ಚಿತ್ರದ ಎಡವಟ್ಟಿಗೆ ಮತ್ತೊಂದು ದೊಡ್ಡ ಸಾಕ್ಷಿಯಾಗಿತ್ತು. ಕಾಂತಾರ ಚಿತ್ರದ ಹೊಸ ಭಾಗದಲ್ಲಿ ಈ ರಾಕೇಶ್ ಕೂಡ ನಟಿಸಿದ್ರು. ರಿಷಬ್ ಶೆಟ್ಟಿಯ ಹುಳುಕು ಮನಸ್ಸಿಗೆ ಇನ್ನೂ ಒಂದು ಉದಾಹರಣೆ ಅಂದ್ರೆ ಹತ್ತಿರದಲ್ಲೇ ಇದ್ರೂ ಇವರು ರಾಕೇಶ್ ಪೂಜಾರಿಯ ಅಂತಿಮ ದರ್ಶನಕ್ಕೆ ಹೋಗ್ಲೇ ಇಲ್ಲ.
ಆಮೇಲೆ ಯಾವಾಗಲೂ ಕಾಟಾಚಾರಕ್ಕೆ ರಾಕೇಶ್ ಮನೆಗೆ ಹೋಗಿ ಬಂದಂತಹ ರಿಷಬ್ ಶೆಟ್ಟಿಯ ಅಳುಕು ಹುಳುಕು ಇವೆಲ್ಲಕ್ಕೂ ಕಾರಣ ಜನಜನ ಕಾಂಚಾಣ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಕೇವಲ ರಾಕೇಶ್ ಪೂಜಾರಿಯ ಸಾವೊಂದೇ ಆಗಿದ್ರೆ ಅದು ಕಾಂತಾರದ ಕರ್ಮ ಅಂತ ಆಗ್ತಿರ್ಲಿಲ್ಲ. ಆದರೆ ಸಿನಿಮಾ ಚಿತ್ರೀಕರಣ ಶುರುವಾದ ನಂತರ ಸರಣಿ ಅನಾಹುತಗಳು ನಡೆದಿರೋದು ಖಂಡಿತವಾಗಿಯೂ ಕೇವಲ ಕಾಕತಾಳೀಯ ಅಲ್ಲ. ಇದೇ ಕಾಂತಾರ ಚಿತ್ರದಲ್ಲಿ ನಟಿಸಿದ್ದ ಕೇರಳ ಮೂಲದ ವಿಜು ಅನ್ನೋ ಕಲಾವಿದನೊಬ್ಬ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದು ಮತ್ತೊಂದು ದುರಂತ. ಒಮ್ಮೆ ಕಾಂತಾರ ಚಿತ್ರೀಕರಣ ಬಸ್ ಉರುಳಿ ಬಿದ್ದು 4 ಜನರಿಗೆ ಗಾಯವಾಗಿ ದೊಡ್ಡ ಅನಾಹುತ ತಪ್ಪಿತ್ತು. ಇನ್ನೊಮ್ಮೆ ಚಿತ್ರತಂಡದ ವಾಹನ ಅಪಘಾತ ಮಾಡಿಕೊಂಡು ಸಾರ್ವಜನಿಕರ ಜೊತೆ ಜಗಳಕ್ಕೆ ಇಳಿದು ದೊಡ್ಡ ಗಲಾಟೆಯೇ ಆಗಿತ್ತು. ಮತ್ತೊಮ್ಮೆ ಕ್ಯಾಮೆರಾ ಡಿಪಾರ್ಟ್ಮೆಂಟಿನ ಕಪಿಲ್ ಅನ್ನೋ ಯುವಕ ನದಿಗೆ ಬಿದ್ದು ಸಾವನ್ನಪ್ತಾನೆ. ಇನ್ನೊಮ್ಮೆ ಅನುಮತಿ ಪಡೆಯದ ಜಾಗದಲ್ಲಿ ಶೂಟಿಂಗ್ ಮಾಡುವುದಕ್ಕೆ ಹೋಗಿ ಅರಣ್ಯ ಇಲಾಖೆಯಿಂದ ತೊಂದರೆಯಾಗಿ ಚಿತ್ರೀಕರಣವೇ ನಿಂತು ಹೋಗಿತ್ತು. ಇದಾದ ಮೇಲೆ ಶಿವಮೊಗ್ಗದ ಮಾಣಿ ಜಲಾಶಯದಲ್ಲಿ ಚಿತ್ರತಂಡ ಹೋಗ್ತಿರುವಾಗ ದೋಣಿ ಮಗುಚಿ ಸುಮಾರು 30ಕ್ಕೂ ಹೆಚ್ಚು ಜನ ನೀರಿಗೆ ಬಿದ್ದಿದ್ರು. ನಿಜಕ್ಕೂ ಭಾರಿ ದೊಡ್ಡ ಅನಾಹುತ ಉಂಟಾಗಬಹುದಾಗಿದ್ದ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಲಿಲ್ಲ ಅನ್ನೋದು ಸಮಾಧಾನಕರ ಸಂಗತಿ. ಆದರೆ ಇವೆಲ್ಲವೂ ಚಿತ್ರತಂಡಕ್ಕೆ ಪ್ರಮಾದದ ಸೂಚನೆ ಅನ್ನೋದಂತೂ ನಿಜ. ಯಾವಾಗ ದುಡ್ಡಿನ ಹೊಳೆ ಹರಿಯೋದಕ್ಕೆ ಶುರುವಾಯಿತೋ ಆಗ ದೈವದ ಮೇಲಿನ ಶ್ರದ್ಧೆ ಭಕ್ತಿಯು ಅದರಲ್ಲಿ ಕೊಚ್ಚಿಕೊಂಡು ಹೋಯಿತು ಅನ್ನೋದಕ್ಕೆ ಈ ಘಟನೆಗಳೆಲ್ಲ ಕಾರಣವಾಗಿರಬಹುದಾ ಅನ್ನೋ ಅನುಮಾನ ಈಗ ದಟ್ಟವಾಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕಾದ್ರೆ 100 ಕೋಟಿ ಖರ್ಚು ಮಾಡಬೇಕಾಗಿಲ್ಲ ಅನ್ನೋ ಸತ್ಯವನ್ನ ಕಾಂತಾರ ಚಿತ್ರವೇ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಿತ್ತು. ದುರಂತ ಅಂದ್ರೆ ಈಗ ಅದೇ ಕಾಂತಾರ ಚಿತ್ರತಂಡ ಅನಗತ್ಯವಾಗಿ 100 ಕೋಟಿ ಖರ್ಚು ಮಾಡೋದಕ್ಕೆ ಹೊರಟಿದೆ. ಹಾಗಾಗಿ ಈ ಬಾರಿ ರಿಲೀಸ್ ಆಗೋದು ಕಾಂತಾರವೋ ಕಾಂಚಾಣವೋ ಅನ್ನೋದು ಚಿತ್ರ ಬಿಡುಗಡೆಯಾದ ಮೇಲಷ್ಟೇ ಗೊತ್ತಾಗಬೇಕಾಗಿದೆ. ಆದರೆ ಈಗಾಗಲೇ ಇಷ್ಟೊಂದು ಎಡವಟ್ಟುಗಳು ಅನಾಹುತಗಳು ಆಗಿರುವಾಗ ಇನ್ನು ಬಿಡುಗಡೆ ಹಂತಕ್ಕೆ ಹೋಗುವಷ್ಟರಲ್ಲಿ ಏನೇನು ತೊಂದರೆ ಆಗ್ಲಿಕ್ಕಿದೆಯೋ ಗೊತ್ತಿಲ್ಲ. ಇದು ದೈವದ ಮುನಿಸಿನ ಸಂಕೇತವೋ ಅಥವಾ ಸಹಜವಾದ ಘಟನೆಗಳು? ನಿಮಗೆ ಏನನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ.